ನಿಮ್ಮ ಯಜಮಾನ್ರೆ ನಿಮ್ಗೆ ಆಧಾರ ಸ್ತಂಭ ಎಲ್ಲದಕ್ಕೂ ಜೊತೆಗಿರ್ತಾರ? ಮೇಡಮ್, ಎಲ್ಲದು ಅವರೇ ಎಲ್ಲ. ಇವಾಗಾದ್ರೆ ಇಷ್ಟು ಒಂದು ಸ್ವಲ್ಪ ಎದ್ದು ಬಾತ್ರೂಮ್ಗೆ ಹೋಗೋ ಥರ ಆಗಿದ್ನಿ ಮೇಡಮ್. ಅವಾಗೆಲ್ಲ ಬಾತ್ರೂಮು ಯೂರಿನ್ ಪಾಸ್ ಎಲ್ಲ ಅವರೇ ಮಾಡಿಸೋದು ಮೇಡಮ್, ಅವರೇ ಮಾಡಿಸ್ತಿದ್ರು. ಇವಾಗ ಒಂದು ಸೂರು ಅದನ್ನ ಹಿಡ್ಕೊಂಡು ಅಲ್ಲಿಗನ್ನ ಹೋಗೋಕ್ಕಾಗುತ್ತೆ, ಅಷ್ಟು ಬಿಟ್ರೆ ಏನು ನನಗೆ ಒಂದು ಅಡುಗೆ ಮಾಡೋಕೆ ಆಗ್ತಿಲ್ಲ, ಪಾತ್ರೆ ತೊಳೆಯೋಕೆ ಆಗ್ತಿಲ್ಲ. ತುಂಬ ಕಷ್ಟ ಆಗ್ತೈತೆ. ನನ್ನ ಮನೆಯವ್ರಿಗೆ ವಜೆ ಆಗ್ಬಿಟ್ನೇನೋ ಅನ್ನಿಸ್ತೈತೆ ಮೇಡಮ್ ನನಗೆ. ಹಂಗೆಲ್ಲ ಅನ್ಕೋಬೇಡ್ರಿ ಅಕ್ಕ, ನೀವು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿರಿ. ಆಗಿದ್ವಿ ಮೇಡಮ್, ಪಾಪ ಎಲ್ಲ ಅವರೇ ಮಾಡ್ಬೇಕಲ್ಲ, ಅದಕ್ಕೆ ತುಂಬ ನೋವಾಗ್ತೈತೆ. ಒಂದು ಕಡೆ ದುಡಿಬೇಕು, ನಾನು ನೋಡ್ಕೋಬೇಕು. ನಮಗೆ ಅವ್ರ ಸೂರಾದ್ರೂ ಕರುಣೆ ತೋರಿಸಿ ಹೆಲ್ಪ್ ಮಾಡ್ತಿಲ್ಲ. ಈಗ ದೇವಸ್ಥಾನದ ನಿಮಗೆ ಮಾತಾಡ್ಸೂ ಇಲ್ಲ ದೇವಸ್ಥಾನದವ್ರು ಬಂದು? ಇಲ್ಲ ಮೇಡಮ್, ಯಾರು ಬಂದಿಲ್ಲ, ಕೇಳೂ ಇಲ್ಲ, ಯಾರು ಬಂದು ಮಾತಾಡ್ಸಿಲ್ಲ, ಏನಂತಾನು ಕೇಳಲ್ಲ ಮೇಡಮ್. ನನಗೇನಿಲ್ಲ, ನನ್ನ ಮಗನ ಜೀವನ ನೆನಪಾಗುತ್ತೆ ಮೇಡಮ್. ಇಷ್ಟು ದಿನ ಚೆನ್ನಾಗಿದ್ದೆ ನಾನು, ನನ್ನ ಗಂಡ ದುಡಿದು ಓದಿಸ್ಬೇಕಂತ ಎಷ್ಟೆಷ್ಟು ಆಸೆ ಇಟ್ಕೊಂಡಿದ್ದೆ. ಭಾಳ ದಿನ ಕೊಟ್ಟಿದ್ದಾನೆ ನನ್ನ ಮಗ. ಮದುವೆಯಾಗ 11 ವರ್ಷಕ್ಕೆ ಕೊಟ್ಟಿದ್ದಾನೆ ಮೇಡಮ್. ಅವನು 11 ವರ್ಷಕ್ಕೆ. ಅವ್ನು ನಾವು ಚೆನ್ನಾಗಿ ಸಾಕ್ಬೇಕು, ಚೆನ್ನಾಗಿ ನೋಡ್ಕೋಬೇಕು ಅಂತ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ವಿ. ಇವಾಗ ಇಷ್ಟು ಕಷ್ಟ ಆಗ್ಬಿಟ್ಟತ್, ನಾವು ಹೆಂಗ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಮೇಡಮ್. ಏನು ದಾರಿನೇ ಕಾಣ್ತಿಲ್ಲ ಮೇಡಮ್. ಈ ವಿಡಿಯೋನ ಅವ್ರು ನೋಡ್ತಾರೆ ಮೇಡಮ್, ಅದೇ ಕಲರು. ನಾವೆಲ್ಲ ಪ್ರಯತ್ನ ಮಾಡೋಣ ಮೇಡಮ್, ನಮ್ಮ ಕೈಲಿ ಏನಾಗುತ್ತೆ ದಯವಿಟ್ಟು ಸರ್, ರಾಯಚಂದ್ರದರ್ ನೀವು ನೋಡ್ತಿದ್ರೆ ಹೆಲ್ಪ್ ಮಾಡ್ರಿ, ಸಮಾಧಾನ ಮಾಡ್ಕೊಳ್ಳಿ. ನನ್ನ ಮಗುಗೋಸ್ಕರ ಹೆಲ್ಪ್ ಮಾಡ್ರಿ ಸರ್. ಈ ವಿಡಿಯೋ ನೋಡ್ತಿದ್ರೆ ನನ್ನ ಮಗುಗೋಸ್ಕರ ದಯವಿಟ್ಟು ಸರ್. ಏನೋ ಒಂದು ಹೆಣ್ಣು ನಿಮ್ಮ ಮನೆ ಹೆಣ್ಮಕ್ಳಿಗೆಲ್ಲ ನಾ ಥರ ತೇರ್ ಬಿದ್ದಿದ್ರೆ ನೀವು ಸರ್ಕಾರನೇ ಉಲ್ಟಾ ಪಾಲ್ಟಿ ಮಾಡ್ತಿದ್ರಲ್ಲ ಸರ್. ನೀವು ನಮಗೋಸ್ಕರ ಎಷ್ಟೆಷ್ಟು ದೊಡ್ಡ ತೇರ್ ಕಟ್ಟಕ್ಕೆ ದುಡ್ಡು ಖರ್ಚು ಮಾಡಿರ, ಒಂದು ಸ್ವಲ್ಪ ಬದುಕಿಣಕ್ಕೆ ಸಹಾಯ ಮಾಡ್ರಿ. ನಮ್ಮ ಬದುಕಿಣಕ್ಕೆ ದಯವಿಟ್ಟು ರಾಯಚಂದ್ರದವ್ರು ಅವ್ರು ಯಾರು ತೇರ್ ಕಟ್ಟಿರೋರು ದಯವಿಟ್ಟು ನಮಗೆ ನಿಮ್ಮ ಹೆಸರು ಗೊತ್ತಿಲ್ಲ, ಏನು ಗೊತ್ತಿಲ್ಲ ಸರ್. ನನಗೆ ದಯವಿಟ್ಟು ನ್ಯಾಯ ಕೊಡ್ರಿ ಅಕ್ಕ. ಸಮಾಧಾನ ಮಾಡ್ಕೊಳ್ಳಿ ನೀವು, ಆಗ್ತೀರ ಎಲ್ಲ ಒಳ್ಳೇದಾಗುತ್ತೆ ಅಕ್ಕ. ಮಾತಾಡೋಣ ಅವ್ರ ಕಡೆ, ಎಷ್ಟಾಗುತ್ತೆ ಅವ್ರು ಮಾಡ್ತಾರೆ ನೋಡೋಣ. ನಿಮ್ ಮಗ ಇದಾನಲ್ವಾ, ಅವನು ನೋಡ್ಕೊಂಡಾದ್ರೆ ನೀವು ಚೆನ್ನಾಗಿರ್ಬೇಕು. ಅವನಿಗೋಸ್ಕರ ಜೀವ ಬಿಗಿಡ್ಕೊಂಡಿನ್ ಮೇಡಮ್, ಅವನಿಗೋಸ್ಕರ ಜೀವ ಬಿಗಿಡ್ಕೊಂಡಿನ್ ನನ್ನ ಮಗುಗೋಸ್ಕರ ಬದುಕಿನಿ ಮೇಡಮ್. ನನ್ನ ಮಗ ಓದಿಸ್ಬೇಕು, ಅವನೊಂದು ಮಟ್ಟಕ್ಕೆ ಬೆಳಿಬೇಕು ಮೇಡಮ್. ತಂದೆ ತಾಯಿ ಯಾರಿಲ್ಲ, ನನ್ನ ಮಗನೇ ಇವಾಗ ನಮಗೆಲ್ಲ. ನಿಮ್ಗಪ್ಪ